ರೌಡಿ ಶೀಟ್ ಬಿಕ್ಲು ಶಿವ್ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 5ನೇ ಆರೋಪಿಯಾಗಿರುವ ಕೆಆರ್ಪುರ ಮಾಜಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ನಾಪತ್ತೆಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಕೂಡ ಆರೋಪಿ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ರದ್ದುಪಡಿಸಿದೆ. ಬಂಧನದ ಭೀತಿಯಲ್ಲಿದ್ದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ. ಇದೀಗ ಆರೋಪಿ ಭೈರತಿ ಬಸವರಾಜ್ ನಾಪತ್ತೆಯಾಗಿ 1 ವಾರ ಕಳೆದಿದೆ. ಆದ್ರೂ 1 ವಾರ ಹುಡುಕಾಟ ನಡೆಸಿದ್ರು ಬಸವರಾಜ್ ಪತ್ತೆಯಾಗಿಲ್ಲ. ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ. ಬಂಧನದ ವಿಚಾರದಲ್ಲಿ ಸಿಐಡಿ ರಾಜಕೀಯ ಒತ್ತಡದಲ್ಲಿದ್ಯಾ? ಯಾಕೆ 1 ವಾರವಾದ್ರೂ ಆರೋಪಿಯನ್ನ ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ? ಇಂತಹ ಹಲವು ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬರ್ತಾ ಇದೆ. ಯಾಕಂದ್ರೆ ಸಿಐಡಿ ಅಧಿಕಾರಿಗಳು ಬೇರೆ ಪ್ರಕರಣಗಳಲ್ಲಿ ಯಾರೇ ಆರೋಪಿ ಎಲ್ಲೇ ತಲೆಮರೆಸಿಕೊಂಡಿದ್ರು ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಆದ್ರೆ ಬಿಕ್ಲು ಶಿವ್ ಕೊಲೆ ಪ್ರಕರಣದಲ್ಲಿ ಆರೋಪಿ ಭೈರತಿ ಬಸವರಾಜ್ ಅವರನ್ನ 1 ವಾರವಾದ್ರೂ ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ. ಯಾಕೆ ಈ ರೀತಿ ಅವರನ್ನ ಬಂಧಿಸಬಾರದು ಅಂತ ಏನಾದ್ರೂ ರಾಜಕೀಯ ಒತ್ತಡ ಇದೆಯಾ ಅನ್ನುವ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ಅಧಿಕಾರಿಗಳ ತನಿಖೆಯ ಬಗ್ಗೆನೇ ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ಯಾಕಂದ್ರೆ 1 ವಾರವಾದ್ರೂ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಗೊಂಡಿಲ್ಲ. ಭೈರತಿ ಬಸವರಾಜ್ ಬಿಕ್ಲು ಶಿವ್ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ. ಕಾಂಗ್ರೆಸ್ ಸರ್ಕಾರ ಬಲಿಷ್ಠ ನಾಯಕರು ಕೊಲೆಗಡುಕರಾದ್ರೆ ಅವರ ರಕ್ಷಣೆ ಮಾಡ್ತಾ ಇದೆಯಾ ಅನ್ನುವ ಸಂಶಯ ಕೂಡ ಸಾಮಾನ್ಯ ಜನರನ್ನ ಕಾಡ್ತಾ ಇದೆ. ಅದಕ್ಕೆ ಉದಾಹರಣೆ ಇದೀಗ ಭೈರತಿ ಬಸವರಾಜ್ ಪ್ರಕರಣ. ಎಷ್ಟೇ ಬಲಾಢ್ಯರಿದ್ರು ದರ್ಶನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಚಿಮಾರಿ ಹಾಕಿ ಅವರನ್ನ ಬಂಧಿಸುವ ಕೆಲಸ ಮಾಡಿದೆ. ಇದೀಗ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ರದ್ದುಪಡಿಸಿದ್ರು ಆರೋಪಿ ಭೈರತಿ ಬಸವರಾಜ್ ಅವರನ್ನ ಬಂಧಿಸಲು ಸಾಧ್ಯವಾಗ್ತಾ ಇಲ್ಲ. ಯಾಕೆ? ಈ ಕೃತ್ಯದಲ್ಲಿ ಆರೋಪಿ ರಕ್ಷಣೆಯಾಗಲಿ ಅನ್ನುವ ದೃಷ್ಟಿಯಿಂದಲೇ ಬಂಧಿಸ್ತಾ ಇಲ್ವಾ? ಇನ್ನು ಮಾನ್ಯ ಐಜಿ ಸಲೀಂ ಅಹಮದ್, ಸೀಮಂತ್ ಕುಮಾರ್ ಬೆಂಗಳೂರು ಕಮಿಷನರ್, ಇವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನ್ ಕ್ರಮ ಕೈಗೊಳ್ತಾ ಇದ್ದಾರೆ? ಗೃಹ ಸಚಿವರಾದ ಪರಮೇಶ್ವರ್ ಅವರು ಭೈರತಿ ಬಸವರಾಜ್ ರನ್ನ ರಕ್ಷಣೆ ಮಾಡ್ತಾ ಇದ್ದಾರಾ? ಈ 1 ವಾರವಾದ್ರೂ ಆರೋಪಿಯನ್ನ ಪತ್ತೆ ಮಾಡಲು ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಜನಸಾಮಾನ್ಯರಿಗೆ ಒಂದು ಕಾನೂನು, ರಾಜಕಾರಣಿಗಳಿಗೆ ಮತ್ತೊಂದು ಕಾನೂನ? ಇಂತಹ ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಆರೋಪಿ ಭೈರತಿ ಬಸವರಾಜ್ಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೂ ಆರೋಪಿಯ ಪತ್ತೆ ಇಲ್ಲ.